Hi all, this is Raghu, Assistant Professor, Department of Management. In previous sessions, we have already discussed what is product modifications and elimination. In today's sessions, we are going to have discussion on the topic meaning and importance of brand. Learning objective of this session is to understand the meaning and importance of brand. Session outcome. The student is able to understand the major importance of varieties of branch. So before getting into meaning of brand, so in generally, what do you mean by brand? So brand ಅಥವಾ ಮುದ್ರೆ ಅಂತ ಅಂದ್ರೆ ಏನು? So we know that we have so many products come across in a normal day-to-day life. So we are all identify the products and their brands or their names, or if we saw some symbols, we will identify the brands. Suppose if the right mark is there, we will directly say it's a Nike product. If that cheetah symbol is there, we will say it's an a Puma brand. So how it possible? So then what is brand? So the meaning of brand is name, term, design, symbol, or any other feature that identifies one seller's goods or services as a distinct from those of other sellers. ಅಂತ ಅಂದರೆ ಈ ಬ್ರಾಂಡ್ ಅಂತಕ್ಕಂಥದ್ದಂದರೆ ಒಂದು ಸಿಂಬಲ್ ಇರಬಹುದು, ಒಂದು ನೇಮ್ ಇರಬಹುದು, ಒಂದು ಲೋಗೋ ಇರಬಹುದು, ಒಂದು ಡಿಸೈನ್ ಇರಬಹುದು, ಒಂದು ಸಿಂಬಲ್ ಇರಬಹುದು, ಅಥವಾ ಈ ಎಲ್ಲದರ ಸಮ್ಮಿಶ್ರಣವಾಗಿರಬಹುದು. ಸೊ ಫೀಚರ್ ದಟ್ ಐಡೆಂಟಿಫೈಸ್, ಅದು ಒಂದು ವಸ್ತುವನ್ನು ಗುರುತಿಸುತ್ತೆ. ಸೊ ಅದರ ಪೈಪೋಟಿದಾರರ ಮಧ್ಯದಲ್ಲಿ, ಸೊ ನಮಗೆ ಹಲವಾರು ವಸ್ತುಗಳನ್ನು ಕೊಟ್ಟಾಗ ಅದರ ಸಿಂಬಲನ್ನು ನೋಡಿದ ತಕ್ಷಣ ನಾವು ಗುರುತಿಸ್ತೇವೆ ಈ ಪ್ರಾಡಕ್ಟು ಈ ಕಂಪನಿದು, ಅಥವಾ ಇದು ಪ್ರಾಡಕ್ಟರ ಹೆಸರು ಇದು ಅಂತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಬ್ರ್ಯಾಂಡ್. ಸೊ the brand is a name, term, symbol, or design, or combination of them which is intended to identify the goods or services of one seller or group of sellers and to differentiate them from those of competitors. ಅವರ ಕಾಂಪಿಟೇಟರಿಂದ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೇವೆ, ಅಥವಾ ಅವರ ಕಾಂಪಿಟೇಟರ್ಸ್ನ ಮಧ್ಯದಲ್ಲಿ ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತೇವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ದೇರ್ ಆರ್ 3 more concepts. One is brand name, and another one is a brand mark, and another is brand name and brand mark. ಇದರಲ್ಲಿ ಯಾವುದು ಕೂಡ ಬೇಕಾದರೂ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಉಷಾ ಫ್ಯಾನ್, ಗೋದ್ರೇಜ್ ಫರ್ನಿಚರ್, ಲಕ್ಸ್ ಸೋಪ್, ಪಾರ್ಕರ್ ಪೆನ್, ಪೈಲಟ್ ಪರ್ನ್, ಸೊ ಪನಾಮಾ ಸಿಗರೇಟ್, ಬಾಟಾ ಶೋಸ್, ಅಮೂಲ್ ಬಟರ್, 501 ಬಾರ್ ಸೋಪ್, ಸೊ ಎಂಬ್ರೆಲಾ, ಕ್ಯಾಮಲ್ ಪೆನ್ಸಿಲ್ ಆ್ಯಂಡ್ ಸೋ ಆನ್ ವಿ ವಿಲ್ ಸೇ. ಸೊ ಈ ಬ್ರ್ಯಾಂಡ್ ಅಂತಕ್ಕಂಥದ್ದು ಎ ಸಿಂಬಲ್, ಎ ಲೋಗೋ, ಎ ನೇಮ್, ಎ ಟರ್ಮ್, ಎ ಡಿಸೈನ್, ಆರ್ ಕುಡ್ ಬಿ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಐಡೆಂಟಿಫೈಡ್ ಆಸ್ ಎ ಪ್ರಾಡಕ್ಟ್ ಆರ್ ಸೆಲ್ಲರ್ ಗೂಡ್ಸ್ ಕಂಪೇರ್ ಟು ಅಥವಾ ಕಾಂಪೀಟ್ ಟು ದೇರ್ ಕಾಂಪಿಟೇಟರ್ಸ್ ಆರ್ ಡಿಸ್ಟಿಂಕ್ಟ್ ಫ್ರಮ್ ದಿ ಅದರ್ ಸೆಲ್ಲರ್ಸ್ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಅಕಾರ್ಡಿಂಗ್ ಟು Kotler, a brand's identity may deliver 4 levels. The first thing is attributes, then benefits, then values, then personality. Attributes anta bandaga, so that product attributes, how that product looks like, how that product is all about ಅಂತಕ್ಕಂಥದ್ದನ್ನು ನೋಡ್ತೇವೆ. ಬೆನಿಫಿಟ್ಸ್ ಅಂತ ಬಂದಾಗ ಪ್ರಾಡಕ್ಟ್ಸಿಂದ ನಮಗೆ ಹೇಗೆಲ್ಲ ಬೆನಿಫಿಟ್ಸ್ ಸಿಕ್ತು ಅಂತಕ್ಕಂಥದ್ದು. ದೆನ್ ವ್ಯಾಲ್ಯೂಸ್ ಅಂತ ಬಂದಾಗ, ಸೊ ಪ್ರಾಡಕ್ಟ್ಸ್ನ ಮೌಲ್ಯಗಳನ್ನು ನಾವಿಲ್ಲಿ ಬೆಲೆ ಕೊಡ್ತೇವೆ, ಅಥವಾ ಹೌ ಇಟ್ ಹೆಲ್ಪ್ಸ್ ಆರ್ ಹೌ ಇಟ್ ದಟ್ ಪ್ರೊಡ್ಯೂಸಸ್ ದ ಪ್ರಾಡಕ್ಟ್ ಆರ್ ಹೌ ಇಟ್ ಯೂಸಸ್ ದಿ ಅಂತಕ್ಕಂಥದ್ದನ್ನು ನೋಡ್ತೇವೆ, ಅಥವಾ ಹೌ ಇಟ್ ಮೇಂಟೈನ್ಸ್ ದಟ್ ಸೇಮ್ ಕ್ವಾಲಿಟಿ ಅಂತಕ್ಕಂಥದ್ದನ್ನು ನೋಡ್ತೇವೆ. ದೆನ್ ಪರ್ಸನಾಲಿಟಿನೂ ಕೂಡ ಸೊ ಒನ್ ಆಫ್ ದಿ ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಅಕಾರ್ಡಿಂಗ್ ಟು ಕೋಟ್ಲರ್, ಬ್ರ್ಯಾಂಡ್ ಐಡೆಂಟಿಟಿ ಮೇ ಡಿಲಿವರ್ 4 ಲೆವೆಲ್ಸ್. ಈ 4 ಹಂತದಲ್ಲಿ ಬ್ರಾಂಡ್ ಐಡೆಂಟಿಟಿಯನ್ನು ನಾವು ಉಳಿಸ್ಕೊಳ್ತೇವೆ ಅಂತಕ್ಕಂಥದ್ದು, ಅಥವಾ ಈ ಬ್ರ್ಯಾಂಡ್ ಐಡೆಂಟಿಟಿಯನ್ನು ನಾವು ಮೆನ್ಷನ್ ಮಾಡ್ತೇವೆ, ಅಥವಾ ಬ್ರ್ಯಾಂಡ್ ಐಡೆಂಟಿಟಿಯನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಈ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತೇವೆ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಇಂಪಾರ್ಟೆನ್ಸ್ ಆಫ್ ಬ್ರಾಂಡ್ ಇನ್ ಮಾರ್ಕೆಟಿಂಗ್. ಈ ಬ್ರಾಂಡ್ ಅಂತಕ್ಕಂಥದ್ದು ಅಥವಾ ಮುದ್ರೆ ಅಂತಕ್ಕಂಥದ್ದು ಮಾರ್ಕೆಟಿಂಗ್ನಲ್ಲಿ ಏನಕ್ಕೆ ಮಹತ್ವವನ್ನು ಪಡೆದುಕೊಂಡಿದೆ, ಏನಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ಅಂದರೆ, ಕ್ರಿಯೇಟ್ ಕನ್ಸ್ಯೂಮರ್ ಪ್ರಿಫರೆನ್ಸ್ ಫಾರ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ಬಿಯಾಂಡ್ ದಿ ಬ್ರಾಂಡ್. ಸೊ ಇಟ್ ಕ್ರಿಯೇಟ್ಸ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್ ಫಾರ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್ ಬಿಹೈಂಡ್ ದಿ ಬ್ರಾಂಡ್. ಈ ಬ್ರಾಂಡ್ ಅಂತಕ್ಕಂಥದ್ದು ಅಥವಾ ಮುದ್ರೆ ಅಂತಕ್ಕಂಥದ್ದು
ಕ್ರಿಯೇಟ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್ ಫಾರ್ ದಿ ಪ್ರಾಡಕ್ಟ್. ಆ ಪ್ರಾಡಕ್ಟ್ಗೆ ಕನ್ಸ್ಯೂಮರನ್ನು ಪ್ರಿಫರ್ ಮಾಡುತ್ತೆ, ಅಥವಾ ಆ ಬ್ರಾಂಡ್ ನೇಮನ್ನು ಕೇಳಿದ ತಕ್ಷಣ ಕಸ್ಟಮರ್ಸ್ ಆರ್ ರೆಡಿ ಟು ಪರ್ಚೇಸ್, ಆರ್ ರೆಡಿ ಟು ಯೂಸ್ ಅಂತಕ್ಕಂಥದ್ದು. ದಟ್ ಬ್ರಾಂಡ್ ಈಸ್ ಹ್ಯಾವಿಂಗ್ ದಟ್ ಕೈಂಡ್ ಆಫ್ ಪವರ್ that will induce the customers to buy, or educate the customers to buy, or motivate the customers to buy ಅಂತಕ್ಕಂಥದ್ದು. Generate increased revenue and market share. Obviously, if the product is having a good brand, ಸೊ ಒಂದು ಯಾವುದೇ ಒಂದು ಪ್ರಾಡಕ್ಟು ಒಂದು ಒಳ್ಳೆಯ ಮುದ್ರೆಯನ್ನು ಹೊಂದಿದರೆ ಅಥವಾ ಒಂದು ಗುಡ್ ಬ್ರ್ಯಾಂಡ್ ಆಗಿದ್ದರೆ ಅದು, ಸೊ ದಟ್ ವಿಲ್ ಆಬ್ವಿಯಸ್ಲಿ ಜನರೇಟ್ ಇನ್ಕ್ರೀಸ್ಡ್ ರೆವಿನ್ಯೂ ಆ್ಯಂಡ್ ಮಾರ್ಕೆಟ್ ಶೇರ್ಸನ್ನು ಕೂಡ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇನ್ಕ್ರೀಸ್ ದಿ ರೆವಿನ್ಯೂ. ಆ್ಯಸ್ ಐ ಸ್ಟೇಟೆಡ್ ಅರ್ಲಿಯರ್, ಇಫ್ ದ ಬ್ರ್ಯಾಂಡ್ ಈಸ್ ಹ್ಯಾವಿಂಗ್ ಗುಡ್ ನೇಮ್, ಆರ್ ಇಫ್ ದ ಕಂಪನಿ ಈಸ್ ಹ್ಯಾವಿಂಗ್ ಗುಡ್ ನೇಮ್, ಆರ್ ದ ಪ್ರಾಡಕ್ಟ್ ಈಸ್ ಹ್ಯಾವಿಂಗ್ ಗುಡ್ ಬ್ರಾಂಡ್, ಸೊ ಏನಪ್ಪ ಆಗುತ್ತೆ ಅಂದರೆ there is no need of much inducement, or there is no need of much advertisement. Customers will obviously buy that product. ಫಾರ್ ಎಕ್ಸಾಂಪಲ್, ನಾವು ಡೆಟಾಲನ್ನು ತೊಗೊಂಡಾಗ, ಸೊ ಡೆಟಾಲ್ ಸೋಪ್ ಇಸ್ ಎ ಟ್ರಸ್ಟ್ ವರ್ತಿ ಅಂತ ಅಂದ್ಕೊಂಡಾಗ, ಸೊ ವಾಟ್ ಎವರ್ ದ ಹ್ಯಾಂಡ್ ಸ್ಯಾನಿಟೈಸರ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಡೆಟಾಲ್, ಆರ್ ವಾಟ್ ಎವರ್ ದ ಲಿಕ್ವಿಡ್ ಪ್ರೊಡ್ಯೂಸ್ಡ್ ಬೈ ದಿ ಡೆಟಾಲ್, ಆರ್ ವಾಟ್ ಎವರ್ ದ ಡಿಟರ್ಜೆಂಟ್ ಸ್ಯಾನಿಟೈಸರ್ or detergent liquid provided by the Dettol will be trusted, and the customers will easily buy, and so that revenue of the product will increases and market share also will increases. If the company survive temporary crisis, so whatever the conditions of the economy, if the company or if the product is having a good brand, ದೆನ್ ಕಂಪನಿ ಸರ್ವೈವ್ ಇನ್ ಎ ಟೆಂಪರರಿ ಕ್ರೈಸಿಸ್. ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿದಂಥ ಸಂದರ್ಭದಲ್ಲೂ ಕೂಡ, ಅಥವಾ ಎಕನಾಮಿ ಸ್ಲೋ ಡೌನ್ ಆಗಿದ್ದಾಗಲೂ ಕೂಡ, ಅಥವಾ ಕಂಪನಿಯ ಬೇರೆ ಪ್ರಾಡಕ್ಟ್ಗಳು ಅಥವಾ ಬ್ರಾಂಡ್ನ ಬೇರೆ ಪ್ರಾಡಕ್ಟ್ಗಳು ಪರ್ಫಾರ್ಮ್ ಮಾಡ್ದಲೇ ಇದ್ದಂತಹ ಸಂದರ್ಭದಲ್ಲೂ ಕೂಡ, ಇಫ್ ದ ಪ್ರಾಡಕ್ಟ್ ಈಸ್ ಹ್ಯಾವಿಂಗ್ ಎ ಗುಡ್ ಬ್ರಾಂಡ್ ನೇಮ್, ದೆನ್ ಕಂಪನಿ ವಿಲ್ ಸರ್ವೈವ್ ಅಂತಕ್ಕಂಥದ್ದು. ಎಕ್ಸ್ಪ್ಯಾಂಡ್ಸ್ ದಿ ಆರ್ಗನೈಸೇಷನ್ಸ್ ಎಸ್ಟಿಮೇಟೆಡ್ ವರ್ತ್. ಸೊ ಒಂದು ಆರ್ಗನೈಸೇಷನ್ಸ್ನ ಅಥವಾ ಉದ್ದಿಮೆಯ ವರ್ತನ್ನು ಅಥವಾ ಮೌಲ್ಯವನ್ನು ನಮ್ಮ ಈ ಬ್ರ್ಯಾಂಡ್ ಅಂತಕ್ಕಂಥದ್ದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇಫ್ ದ ಕಂಪನಿ ಈಸ್ ಹ್ಯಾವಿಂಗ್ ಎ ಗುಡ್ ಬ್ರ್ಯಾಂಡ್, ಸೊ ಆಬ್ವಿಯಸ್ಲಿ ಇಟ್ ಇನ್ಕ್ರೀಸ್ ದಿ ಮಾರ್ಕೆಟ್ ಶೇರ್ಸ್ ಆ್ಯಂಡ್ ರೆವಿನ್ಯೂ ಆ್ಯಂಡ್ ಸೇಲ್ಸ್, ಆ್ಯಂಡ್ ಆಲ್ಸೋ it protects the company from the temporary crisis that will obviously leads the organization's estimated worth will expand. ಅಂದರೆ ಆ ಆರ್ಗನೈಸೇಷನ್ಸ್ನ ಮೌಲ್ಯ ಅಥವಾ ಕಂಪನಿಯ ಮೌಲ್ಯ, ಸೊ ಮಾರುಕಟ್ಟೆಯ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. Keeps new competitions away. So if the product is having a good brand, competitor will frightened, or they will fear to enter into market. ಅಂದರೆ ಯಾವುದೇ ಒಂದು ಪ್ರಾಡಕ್ಟು ಒಂದು ಒಳ್ಳೆಯ ಬ್ರ್ಯಾಂಡನ್ನು ಹೊಂದಿದ್ದಾಗ, ಸೊ ಅದಕ್ಕೆ ಕಾಂಪಿಟೇಟರ್ಸ್ ಆ ಪ್ರಾಡಕ್ಟ್ಗೆ ರೈವಲರಿ ಪ್ರಾಡಕ್ಟ್ ಆಗಿ ಬರಲಿಕ್ಕೆ ಅಥವಾ ಅದರ ಆಪೋಸಿಟ್ನಲ್ಲಿ ಉದ್ದಿಮೆಯನ್ನು ಮಾಡಲಿಕ್ಕೆ ಹೆದರ್ತಾರೆ. ಬಿಕಾಸ್ ದಿಸ್ ಈಸ್ ಹ್ಯಾವಿಂಗ್ ಎ ಗುಡ್ ಬ್ರಾಂಡ್ ಇನ್ ದಿ ಮಾರ್ಕೆಟ್. ಅಷ್ಟು ಸುಲಭವಾಗಿ ಆ ಬ್ರಾಂಡನ್ನ ಎದುರು ನಾವು ಕಾಂಪೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ವಿ ಕಾಂಟ್ ಗಿವ್ ಕ್ವಾಲಿಟಿ. ಈವನ್ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಪ್ಪ ಆಗುತ್ತೆ ಅಂದರೆ, ಬೇರೆ ಪ್ರಾಡಕ್ಟ್ಸ್ಗಳು ದೇ ವಿಲ್ ಬಿ ಹ್ಯಾವಿಂಗ್ ಗುಡ್ ಕ್ವಾಲಿಟಿ, ದೇ ವಿಲ್ ಬಿ ಗಿವಿಂಗ್ ಇನ್ ಎ ಲೆಸ್ ಪ್ರೈಸ್ ಕಂಪೇರ್ಡ್ ಟು ದಿಸ್ ಬ್ರಾಂಡ್, ಬಟ್ ದಟ್ ವಿಲ್ ನಾಟ್ ಕ್ಲಿಕ್ ಇನ್ ದಿ ಮಾರ್ಕೆಟ್. ಅದು ಕ್ಲಿಕ್ ಆಗೋದಕ್ಕೆ ಆಗೋದಿಲ್ಲ ಬಿಕಾಸ್ ಆಫ್ ದಿ ಬ್ರಾಂಡ್ ನೇಮ್, ಆರ್ ಬಿಕಾಸ್ ಆಫ್ ದಿ ಬ್ರಾಂಡ್ ದಟ್ ಈಸ್ earned recognizations or earned reputations, or because of the goodwill. That is the power of the brand. Increase employee productivity. So if the person is working for a company having a good brand, that employee productivity will be more. Suppose if you ask any person who is working in Toyota or Tata company, they are proud to be employee of Tata company. ಅವರು ಟಾಟಾ ಕಂಪನಿನಲ್ಲಿ ಉದ್ದಿಮೆನಲ್ಲಿ ಅಥವಾ ಅವರು ಎಂಪ್ಲಾಯ್ ಆಗಿ ವರ್ಕ್ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೈಡ್ ಇರುತ್ತೆ, ಒಂದು ಹಿರಿಮೆ ಅಂತಕ್ಕಂಥದ್ದು ಇರುತ್ತೆ. ಆಬ್ವಿಯಸ್ಲಿ ಆನ್ ದಟ್ ಪಾಯಿಂಟ್ ಆಫ್ ಟೈಮ್ that their productivity will be more. I am working for a company which is giving good results to economy, or which is helping society in a good manner ಅಂತಕ್ಕಂಥದ್ದು. ಸೊ ಸಮಾಜಕ್ಕೆ ತುಂಬ ಹೆಲ್ಪ್ ಮಾಡ್ತಿರ್ತಕ್ಕಂಥ ಕಂಪನಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ದಿಸ್ ಕಂಪನಿ ಈಸ್ ರೆಕಗ್ನೈಸ್ಡ್ ಎವ್ರಿವೇರ್. ಆಲ್ ದ ಪರ್ಸನ್ಸ್ ಅಥವಾ ಆಲ್ ದಿ ಕಸ್ಟಮರ್ಸ್ ನೋಸ್ ದಿಸ್ ಕಂಪನಿ, ದಿಸ್ ಇಸ್ ಎನ್ ಎ ಗುಡ್ ಬ್ರ್ಯಾಂಡ್ ಅಂತಕ್ಕಂತಾಗ, ಸೊ ಅಂಥ ಕಂಪನಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯಿಗಳ ಪ್ರೊಡಕ್ಟಿವಿಟಿ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಇನ್ಕ್ರೀಸ್ ಪ್ರಾಫಿಟಬಿಲಿಟಿ ಬೈ ಕಮಾಂಡಿಂಗ್ ಎ ಹೈಯರ್ ಪ್ರೈಸ್. If the company is having a good brand, or if the product is having a good brand, if charge higher price also, customer will not bother, or customer will not questions, or customer will not
shift from this product to another product, or this brand to another brand because of the reputation or because of the name which is earned. So that is increased profitability by commanding a higher price ಅನ್ನ ಅಥವಾ ಬೆಲೆಯನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಕೂಡ customers will not shift because of the guarantee or because of the reliability of that product or that brand. Makes a remarkable and unique brand image. So if you take an example of Tata, BMW, Nike, Puma, these are the brands. So then Milton, so these are the brands, they're having a good reputation. Samsung, so they're all having good reputations that can't be shifted from this product to another product. Makes a remarkable and unique brand image. If you ask anyone, they will tell. So which brand is that, how it works, how important it is, how it delivers customer satisfactions, or how it delivers or how it meets customer expectations ಅಂತಕ್ಕಂಥದ್ದು ಗೊತ್ತಾಗುತ್ತೆ. These are all the importance of brand in marketing. To summarize, we have understood what is a brand and what is the importance in marketing. ಸೊ ಒಂದು ಕಂಪನಿ ಅಥವಾ ಒಂದು ಉದ್ದಿಮೆನಲ್ಲಿ ಬ್ರಾಂಡ್, ಈ ಮುದ್ರೆ ಅಂತಕ್ಕಂಥದ್ದು ಅಂದರೆ ಏನು, ಇದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವು ಈ ಸೆಷನ್ನಲ್ಲಿ ತಿಳ್ಕೊಂಡಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.